ನಮ್ಮ ಗವರ್ನರ್ ಜೊತೆಗೆ ಕಾಂಗ್ರೆಸ್ ಅವರು ಮಾಡಿರುವಂತಹ ವರ್ತನೆ ಅಕ್ಷಮ್ಯ ಅಪರಾಧ. ಅದನ್ನು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ಮುಂದೆ ಬರೋ ದಿವಸಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಬಹುಶಃ ಈ ಕಾಂಗ್ರೆಸ್ ಸರ್ಕಾರದ ಗೂಂಡಾಗಿರಿ ರಾಜ್ಯದ ಉದ್ದಗಲಕ್ಕೆ ನಡೀತಾ ಇದೆ. ರಾಜ್ಯಪಾಲರ ಜೊತೆನೂ ದುರ್ವರ್ತನೆ ಮಾಡಿರುವಂತಹದ್ದು ಯಾರು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ಅದನ್ನು ಖಂಡಿಸ್ತೇನೆ. ನಾಳೆ ವಿಧಾನಮಂಡಲ ಕೂಡ ಅದರ ಬಗ್ಗೆ ಸೂಕ್ತವಾದಂತಹ ಚರ್ಚೆಗಳನ್ನು ಮಾಡುತ್ತೆ. ಸರ್, ಈಗ ವಿಬಿಜಿ ರಾಮ್ಜಿ ಏನು ಆ ಯೋಜನೆಯನ್ನು ವಿರೋಧ ಮಾಡ್ತಾರಂತದ್ದು, ರಾಮ್ಜಿ ಯೋಜನೆ ವಿರೋಧ ಏನು ಅರ್ಥ ಇಲ್ಲ ರೀ. ಅದು ಮೀನಿಂಗ್ಲೆಸ್. ಅದು ವಾಸ್ತವಿಕವಾಗಿ ಹೆಚ್ಚು ಅನುಕೂಲ ಆಗುತ್ತೆ ಜನರಿಗೆ ಅನ್ನೋದು ಗೊತ್ತಿದ್ದು ಸಹ ಬೇರೆ ಯಾವುದೇ ಇಶ್ಯೂ ಇಲ್ಲ. ದುರುದ್ದೇಶಪೂರ್ವಕವಾಗಿ ಅದನ್ನು ರೈಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅದರಿಂದ ಏನು ಉಪಯೋಗ ಆಗೋದಿಲ್ಲ. ನಾವು ಮೊದಲಿಗಿಂತ ಹೆಚ್ಚು ಒಳ್ಳೆ ಅನುಕೂಲ ಮಾಡಿಕೊಟ್ಟಿರೋದನ್ನು ಸಹಿಸಕ್ಕಾಗ್ತಿಲ್ಲ ಕಾಂಗ್ರೆಸ್ನವರಿಗೆ. ಅದಕ್ಕಾಗಿ ಇದನ್ನು ವಿರೋಧ ಮಾಡ್ತಾರೆ. ಗ್ರಾಮೀಣ ಭಾಗದ ಜನರಿಗೆ ಈ ಯೋಜನೆ ಒಂದು ದುರಂತ ಅಂತ. ಯಾವುದೇ ರೀತಿಯಲ್ಲಿ ಈ ಯೋಜನೆಯಿಂದ ಗ್ರಾಮೀಣ ಜನರಿಗೆ ಅನುಕೂಲನೇ ಹೊರತು ಅನಾನುಕೂಲ ಆಗುವುದು. ರಾಜ್ಯಪಾಲರು ಸಂವಿಧಾನ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾರೆ. ಪ್ರತಿಭಟನೆಗೂ ಕರೆ ಕೊಟ್ಟಿದ್ದಾರೆ ಸರ್. ಕಾಂಗ್ರೆಸ್ನವರು ಮನೆ ಬಂದಂತೆ ವರ್ತನೆ ಮಾಡುವಂತದ್ದು ಇದು ಮೊದಲಲ್ಲ. ರಾಜ್ಯಪಾಲರ ವರ್ತನೆ ಬಗ್ಗೆ ಟೀಕೆ ಮಾಡೋ ಮಟ್ಟಕ್ಕೆ ಅವರನ್ನ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡೋದು ಅಕ್ಷಮ್ಯ ಅಪರಾಧ. ನಮ್ಮ ಗವರ್ನರ್ ಜೊತೆಗೆ ಕಾಂಗ್ರೆಸ್ ಅವರು ಮಾಡಿರುವಂತಹ ವರ್ತನೆ ಅಕ್ಷಮ್ಯ ಅಪರಾಧ. ಅದನ್ನು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ಮುಂದೆ ಬರೋ ದಿವಸಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಬಹುಶಃ ಈ ಕಾಂಗ್ರೆಸ್ ಸರ್ಕಾರದ ಗೂಂಡಾಗಿರಿ ರಾಜ್ಯದ ಉದ್ದಗಲಕ್ಕೆ ನಡೀತಾ ಇದೆ. ರಾಜ್ಯಪಾಲರ ಜೊತೆನೂ ದುರ್ವರ್ತನೆ ಮಾಡಿರುವಂತಹದ್ದು ಯಾರು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ಅದನ್ನು ಖಂಡಿಸ್ತೇನೆ. ನಾಳೆ ವಿಧಾನಮಂಡಲ ಕೂಡ ಅದರ ಬಗ್ಗೆ ಸೂಕ್ತವಾದಂತಹ ಚರ್ಚೆಗಳನ್ನು ಮಾಡುತ್ತೆ. ಸರ್, ಈಗ ವಿಬಿಜಿ ರಾಮ್ಜಿ ಏನು ಆ ಯೋಜನೆಯನ್ನು ವಿರೋಧ ಮಾಡ್ತಾರಂತದ್ದು, ರಾಮ್ಜಿ ಯೋಜನೆ ವಿರೋಧ ಏನು ಅರ್ಥ ಇಲ್ಲ ರೀ. ಅದು ಮೀನಿಂಗ್ಲೆಸ್. ಅದು ವಾಸ್ತವಿಕವಾಗಿ ಹೆಚ್ಚು ಅನುಕೂಲ ಆಗುತ್ತೆ ಜನರಿಗೆ ಅನ್ನೋದು ಗೊತ್ತಿದ್ದು ಸಹ ಬೇರೆ ಯಾವುದೇ ಇಶ್ಯೂ ಇಲ್ಲ. ದುರುದ್ದೇಶಪೂರ್ವಕವಾಗಿ ಅದನ್ನು ರೈಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅದರಿಂದ ಏನು ಉಪಯೋಗ ಆಗೋದಿಲ್ಲ. ನಾವು ಮೊದಲಿಗಿಂತ ಹೆಚ್ಚು ಒಳ್ಳೆ ಅನುಕೂಲ ಮಾಡಿಕೊಟ್ಟಿರೋದನ್ನು ಸಹಿಸಕ್ಕಾಗ್ತಿಲ್ಲ ಕಾಂಗ್ರೆಸ್ನವರಿಗೆ. ಅದಕ್ಕಾಗಿ ಇದನ್ನು ವಿರೋಧ ಮಾಡ್ತಾರೆ. ಗ್ರಾಮೀಣ ಭಾಗದ ಜನರಿಗೆ ಈ ಯೋಜನೆ ಒಂದು ದುರಂತ ಅಂತ. ಯಾವುದೇ ರೀತಿಯಲ್ಲಿ ಈ ಯೋಜನೆಯಿಂದ ಗ್ರಾಮೀಣ ಜನರಿಗೆ ಅನುಕೂಲನೇ ಹೊರತು ಅನಾನುಕೂಲ ಆಗುವುದು. ರಾಜ್ಯಪಾಲರು ಸಂವಿಧಾನ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾರೆ. ಪ್ರತಿಭಟನೆಗೂ ಕರೆ ಕೊಟ್ಟಿದ್ದಾರೆ ಸರ್. ಕಾಂಗ್ರೆಸ್ನವರು ಮನೆ ಬಂದಂತೆ ವರ್ತನೆ ಮಾಡುವಂತದ್ದು ಇದು ಮೊದಲಲ್ಲ. ರಾಜ್ಯಪಾಲರ ವರ್ತನೆ ಬಗ್ಗೆ ಟೀಕೆ ಮಾಡೋ ಮಟ್ಟಕ್ಕೆ ಅವರನ್ನ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡೋದು ಅಕ್ಷಮ್ಯ ಅಪರಾಧ. ನಮ್ಮ ಗವರ್ನರ್ ಜೊತೆಗೆ ಕಾಂಗ್ರೆಸ್ ಅವರು ಮಾಡಿರುವಂತಹ ವರ್ತನೆ ಅಕ್ಷಮ್ಯ ಅಪರಾಧ. ಅದನ್ನು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ಮುಂದೆ ಬರೋ ದಿವಸಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಬಹುಶಃ ಈ ಕಾಂಗ್ರೆಸ್ ಸರ್ಕಾರದ ಗೂಂಡಾಗಿರಿ ರಾಜ್ಯದ ಉದ್ದಗಲಕ್ಕೆ ನಡೀತಾ ಇದೆ. ರಾಜ್ಯಪಾಲರ ಜೊತೆನೂ ದುರ್ವರ್ತನೆ ಮಾಡಿರುವಂತಹದ್ದು ಯಾರು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ಅದನ್ನು ಖಂಡಿಸ್ತೇನೆ. ನಾಳೆ ವಿಧಾನಮಂಡಲ ಕೂಡ ಅದರ ಬಗ್ಗೆ ಸೂಕ್ತವಾದಂತಹ ಚರ್ಚೆಗಳನ್ನು ಮಾಡುತ್ತೆ. ಸರ್, ಈಗ ವಿಬಿಜಿ ರಾಮ್ಜಿ ಏನು ಆ ಯೋಜನೆಯನ್ನು ವಿರೋಧ ಮಾಡ್ತಾರಂತದ್ದು, ರಾಮ್ಜಿ ಯೋಜನೆ ವಿರೋಧ ಏನು ಅರ್ಥ ಇಲ್ಲ ರೀ. ಅದು ಮೀನಿಂಗ್ಲೆಸ್. ಅದು ವಾಸ್ತವಿಕವಾಗಿ ಹೆಚ್ಚು ಅನುಕೂಲ ಆಗುತ್ತೆ ಜನರಿಗೆ ಅನ್ನೋದು ಗೊತ್ತಿದ್ದು ಸಹ ಬೇರೆ ಯಾವುದೇ ಇಶ್ಯೂ ಇಲ್ಲ. ದುರುದ್ದೇಶಪೂರ್ವಕವಾಗಿ ಅದನ್ನು ರೈಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅದರಿಂದ ಏನು ಉಪಯೋಗ ಆಗೋದಿಲ್ಲ. ನಾವು ಮೊದಲಿಗಿಂತ ಹೆಚ್ಚು ಒಳ್ಳೆ ಅನುಕೂಲ ಮಾಡಿಕೊಟ್ಟಿರೋದನ್ನು ಸಹಿಸಕ್ಕಾಗ್ತಿಲ್ಲ ಕಾಂಗ್ರೆಸ್ನವರಿಗೆ. ಅದಕ್ಕಾಗಿ ಇದನ್ನು ವಿರೋಧ ಮಾಡ್ತಾರೆ. ಗ್ರಾಮೀಣ ಭಾಗದ ಜನರಿಗೆ ಈ ಯೋಜನೆ ಒಂದು ದುರಂತ ಅಂತ. ಯಾವುದೇ ರೀತಿಯಲ್ಲಿ ಈ ಯೋಜನೆಯಿಂದ
ಗ್ರಾಮೀಣ ಜನರಿಗೆ ಅನುಕೂಲನೇ ಹೊರತು ಅನಾನುಕೂಲ ಆಗುವುದು. ಸರ್, ರಾಜ್ಯಪಾಲರು ಸಂವಿಧಾನ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾರೆ. ಪ್ರತಿಭಟನೆಗೂ ಕರೆ ಕೊಟ್ಟಿದ್ದಾರೆ ಸರ್. ಕಾಂಗ್ರೆಸ್ನವರು ಮನೆ ಬಂದಂತೆ ವರ್ತನೆ ಮಾಡುವಂತದ್ದು ಇದು ಮೊದಲಲ್ಲ. ರಾಜ್ಯಪಾಲರ ವರ್ತನೆ ಬಗ್ಗೆ ಟೀಕೆ ಮಾಡೋ ಮಟ್ಟಕ್ಕೆ ಅವರನ್ನ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡೋದು ಅಕ್ಷಮ್ಯ ಅಪರಾಧ. ನಮ್ಮ ಗವರ್ನರ್ ಜೊತೆಗೆ ಕಾಂಗ್ರೆಸ್ ಅವರು ಮಾಡಿರುವಂತಹ ವರ್ತನೆ ಅಕ್ಷಮ್ಯ ಅಪರಾಧ. ಅದನ್ನ ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ಮುಂದೆ ಬರೋ ದಿವಸಗಳಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಬಹುಶಃ ಈ ಕಾಂಗ್ರೆಸ್ ಸರ್ಕಾರದ ಗೂಂಡಾಗಿರಿ ರಾಜ್ಯದ ಉದ್ದಗಲಕ್ಕೆ ನಡೀತಾ ಇದೆ. ರಾಜ್ಯಪಾಲರ ಜೊತೆನೂ ದುರ್ವರ್ತನೆ ಮಾಡಿರುವಂತಹದ್ದು ಯಾರು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ಅದನ್ನು ಖಂಡಿಸ್ತೇನೆ. ನಾಳೆ ವಿಧಾನಮಂಡಲ ಕೂಡ ಅದರ ಬಗ್ಗೆ ಸೂಕ್ತವಾದಂತಹ ಚರ್ಚೆಗಳನ್ನು ಮಾಡುತ್ತೆ. ಸರ್, ಈಗ ವಿಬಿಜಿ ರಾಮ್ಜಿ ಏನು ಆ ಯೋಜನೆಯನ್ನು ವಿರೋಧ ಮಾಡ್ತಾರಂತದ್ದು, ರಾಮ್ಜಿ ಯೋಜನೆ ವಿರೋಧ ಅದೇನು ಅರ್ಥ ಇಲ್ಲ ರೀ. ಅದು ಮೀನಿಂಗ್ಲೆಸ್. ಅದು ವಾಸ್ತವಿಕವಾಗಿ ಹೆಚ್ಚು ಅನುಕೂಲ ಆಗುತ್ತೆ ಜನರಿಗೆ ಅನ್ನೋದು ಗೊತ್ತಿದ್ದು ಸಹ ಬೇರೆ ಯಾವುದೇ ಇಶ್ಯೂ ಇಲ್ಲ. ದುರುದ್ದೇಶಪೂರ್ವಕವಾಗಿ ಅದನ್ನು ರೈಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅದರಿಂದ ಏನು ಉಪಯೋಗ ಆಗೋದಿಲ್ಲ. ನಾವು ಮೊದಲಿಗಿಂತ ಹೆಚ್ಚು ಒಳ್ಳೆ ಅನುಕೂಲ ಮಾಡಿಕೊಟ್ಟಿರೋದನ್ನು ಸಹಿಸಕ್ಕಾಗ್ತಿಲ್ಲ ಕಾಂಗ್ರೆಸ್ನವರಿಗೆ. ಅದಕ್ಕಾಗಿ ಇದನ್ನು ವಿರೋಧ ಮಾಡ್ತಾರೆ. ಗ್ರಾಮೀಣ ಭಾಗದ ಜನರಿಗೆ ಈ ಯೋಜನೆ ಒಂದು ದುರಂತ ಅಂತ. ಯಾವುದೇ ರೀತಿಯಲ್ಲಿ ಈ ಯೋಜನೆಯಿಂದ ಗ್ರಾಮೀಣ ಜನರಿಗೆ ಅನುಕೂಲನೇ ಹೊರತು ಅನಾನುಕೂಲ ಆಗುವುದು. ಸರ್, ರಾಜ್ಯಪಾಲರು ಸಂವಿಧಾನ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾರೆ. ಪ್ರತಿಭಟನೆಗೂ ಕರೆ ಕೊಟ್ಟಿದ್ದಾರೆ ಸರ್. ಕಾಂಗ್ರೆಸ್ನವರು ಮನೆ ಬಂದಂತೆ ವರ್ತನೆ ಮಾಡುವಂತದ್ದು ಇದು ಮೊದಲಲ್ಲ. ರಾಜ್ಯಪಾಲರ ವರ್ತನೆ ಬಗ್ಗೆ ಟೀಕೆ ಮಾಡೋ ಮಟ್ಟಕ್ಕೆ ಅವರನ್ನ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡೋದು ಅಕ್ಷಮ್ಯ ಅಪರಾಧ. ನಮ್ಮ ಗವರ್ನರ್ ಜೊತೆಗೆ ಕಾಂಗ್ರೆಸ್ ಅವರು ಮಾಡಿರುವಂತಹ ವರ್ತನೆ ಅಕ್ಷಮ್ಯ ಅಪರಾಧ. ಅದನ್ನ ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ಮುಂದೆ ಬರೋ ದಿವಸಗಳಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಬಹುಶಃ ಈ ಕಾಂಗ್ರೆಸ್ ಸರ್ಕಾರದ ಗೂಂಡಾಗಿರಿ ರಾಜ್ಯದ ಉದ್ದಗಲಕ್ಕೆ ನಡೀತಾ ಇದೆ. ರಾಜ್ಯಪಾಲರ ಜೊತೆನೂ ದುರ್ವರ್ತನೆ ಮಾಡಿರುವಂತಹದ್ದು ಯಾರು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ಅದನ್ನು ಖಂಡಿಸ್ತೇನೆ. ನಾಳೆ ವಿಧಾನಮಂಡಲ ಕೂಡ ಅದರ ಬಗ್ಗೆ ಸೂಕ್ತವಾದಂತಹ ಚರ್ಚೆಗಳನ್ನು ಮಾಡುತ್ತೆ. ಸರ್, ಈಗ ವಿಬಿಜಿ ರಾಮ್ಜಿ ಏನು ಆ ಯೋಜನೆಯನ್ನು ವಿರೋಧ ಮಾಡ್ತಾರಂತದ್ದು, ರಾಮ್ಜಿ ಯೋಜನೆ ವಿರೋಧ ಅದೇನು ಅರ್ಥ ಇಲ್ಲ ರೀ. ಅದು ಮೀನಿಂಗ್ಲೆಸ್. ಅದು ವಾಸ್ತವಿಕವಾಗಿ ಹೆಚ್ಚು ಅನುಕೂಲ ಆಗುತ್ತೆ ಜನರಿಗೆ ಅನ್ನೋದು ಗೊತ್ತಿದ್ದು ಸಹ ಬೇರೆ ಯಾವುದೇ ಇಶ್ಯೂ ಇಲ್ಲ. ದುರುದ್ದೇಶಪೂರ್ವಕವಾಗಿ ಅದನ್ನು ರೈಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅದರಿಂದ ಏನು ಉಪಯೋಗ ಆಗೋದಿಲ್ಲ. ನಾವು ಮೊದಲಿಗಿಂತ ಹೆಚ್ಚು ಒಳ್ಳೆ ಅನುಕೂಲ ಮಾಡಿಕೊಟ್ಟಿರೋದನ್ನು ಸಹಿಸಕ್ಕಾಗ್ತಿಲ್ಲ ಕಾಂಗ್ರೆಸ್ನವರಿಗೆ. ಅದಕ್ಕಾಗಿ ಇದನ್ನು ವಿರೋಧ ಮಾಡ್ತಾರೆ. ಗ್ರಾಮೀಣ ಭಾಗದ ಜನರಿಗೆ ಈ ಯೋಜನೆ ಒಂದು ದುರಂತ ಅಂತ. ಯಾವುದೇ ರೀತಿಯಲ್ಲಿ ಈ ಯೋಜನೆಯಿಂದ ಗ್ರಾಮೀಣ ಜನರಿಗೆ ಅನುಕೂಲನೇ ಹೊರತು ಅನಾನುಕೂಲ ಆಗುವುದು. ಸರ್, ರಾಜ್ಯಪಾಲರು ಸಂವಿಧಾನ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾರೆ. ಪ್ರತಿಭಟನೆಗೂ ಕರೆ ಕೊಟ್ಟಿದ್ದಾರೆ ಸರ್. ಕಾಂಗ್ರೆಸ್ನವರು ಮನೆ ಬಂದಂತೆ ವರ್ತನೆ ಮಾಡುವಂತದ್ದು ಇದು ಮೊದಲಲ್ಲ. ರಾಜ್ಯಪಾಲರ ವರ್ತನೆ ಬಗ್ಗೆ ಟೀಕೆ ಮಾಡೋ ಮಟ್ಟಕ್ಕೆ ಅವರನ್ನ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡೋದು ಅಕ್ಷಮ್ಯ ಅಪರಾಧ.